ಆತ್ಮೀಯ H16 ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮ YMI ಮಲ್ಲಪ್ಪ ಜೋತ. ಈಗ ಜೋರಾಗ್ತಾ ಇದೆ ಕ್ಯಾಬಿನೆಟ್ ಶಫಲ್ ಬಗ್ಗೆ, ಅಂದ್ರೆ ಈ ಮಂತ್ರಿಮಂಡಲ ಪುನರ್ರಚನೆ ಬಗ್ಗೆ. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಜೊತೆಗೆ ಈ ಚನ್ನಪಟ್ಟಣದಲ್ಲಿ ಆಯಿತು. ಅದರಲ್ಲಿ ಇವೆರಡೂ ಕಡೆ ಒಂದಿಬ್ಬರ ಹೆಸರು ಭಾಳ ಪ್ರಮುಖವಾಗಿ ಕೇಳಿ ಬರ್ತಾಯಿದೆ. ಚನ್ನಪಟ್ಟಣದಿಂದ ಗೆದ್ದರು ಯೋಗೇಶ್ವರ್ ಅವರು. ಅಲ್ಲೇ ಕಾಂಗ್ರೆಸ್ನಿಂದ ಒಬ್ಬ ಒಕ್ಕಲಿಗ ಲೀಡರ್ನ ಹುಟ್ಟು ಹಾಕಬೇಕಾಗಿದೆ ಅನ್ನುವಂಥದ್ದು ಒಂದು. ಜೊತೆಗೆ ನಮ್ಮ HDK ಅಥವಾ ಕುಮಾರಸ್ವಾಮಿ ದೇವೇಗೌಡರಿಗೆ ಒಂದು ಕೌಂಟ್ರ್ ಕೊಡಿಸುವಾಗ ಅವರು ಮಿನಿಸ್ಟರ್ ಮಾಡ್ತಾರ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾಯಿದೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲೂ ಅದೇ ರೀತಿಯಾಗಿದೆ. ಇವತ್ತೇನೋ ಲಕ್ಷ್ಮೀ ಹೆಬ್ಬಾಳಕರ್ ಅವರು ಬೆಳಗಾವಿ ಜಿಲ್ಲೆಯಿಂದ ಆದರೂ ಇಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ದಬ್ದಬ ಅಥವಾ ಪ್ರಭಾ ಜೋರಾಗ್ತಾಯಿದೆ ದಿನದ ದಿನಕ್ಕೆ. ಇದ್ರ DK ಅವರು ಒಂದು ಕಣ್ಣಿಟ್ಟಿದ್ದಾರೆ ಅಂತ ಕಾಣ್ತವೆ. ಇದು ಕೇವಲ ಲಕ್ಷ್ಮೀಬಾಯಿ ಹೆಬ್ಬಾಳಕರ್ ಒಬ್ಬರಿಂದ ಸಾಧ್ಯ ಆಗೋದಿಲ್ಲ. ಈ ಪ್ರಭಾವಳಿಯನ್ನು ತಿಳಿಯಲು ಇನ್ನೊಬ್ಬರಲ್ಲಿ ಹುಟ್ಟು ಹಾಕಬೇಕು ಅನ್ನುವಂಥದ್ದು ಈಗಾಗಲೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅಥಣಿ ತಾಲೂಕಿನ ನಮ್ಮ ಲಕ್ಷ್ಮಣ ಸವದಿ ಅವ್ರ ಮೇಲೂ ಇವರು ಕಣ್ಣಿಟ್ಟಿದ್ದಾರೆ. ಅಂದ್ರೆ ಅವ್ರು DK ಮನುಷ್ಯನ ಹೌದು, ಸಿದ್ದರಾಮಯ್ಯ ಮನುಷ್ಯನ ಹೌದು. ಸಿದ್ದರಾಮಯ್ಯರಿಗೂ ಸೂಕ್ಷ್ಮ ವಿಚಾರ ಆಗ್ಯದ, ಯಾರನ್ನ ಹಿಡಿಬೇಕು ಯಾರನ್ನ ಬಿಡಬೇಕು ಅಂತಾರೆ. ಯಾಕಂದರೆ ಸತೀಶ್ ಅವರು ಮೂಲತಃ ಅವರ ಅಹಿಂದ ಸಂಘಟನೆಗೆ ಇನ್ನುಳಿದ ಸಂದರ್ಭದಲ್ಲೇ ಅತ್ಯಂತ ಕಷ್ಟದ ಸಂದರ್ಭದಲ್ಲಿ ಜೊತೆಗೆ ಇದ್ದಂಥವರು. ಮತ್ತು ಅದೇ ಕಾಲಕ್ಕೆ ಇವತ್ತು ಮುಖ್ಯಮಂತ್ರಿ ಸ್ಥಾನ ಉಳಿಬೇಕಾಗಿದ್ದರೆ ಅಲ್ಲೂ DK ಅವರು ಸಹಾಯನೂ ಬೇಕಾಗ್ತದೆ. ಯಾಕಂದ್ರೆ ಅವರ ಪ್ರಭಾವ ಇದ್ದಂತ ಅಲ್ಲೂ ಅದ. ಮತ್ತು ಕಾಂಪಿಟೇಟರ್ ಅವರು ಡೆಡ್ ಕಾಂಪಿಟೇಟರ್ ಆಫ್ ದ ಚೀಫ್ ಮಿನಿಸ್ಟರ್ ಚೇರ್. ಹೀಗಾಗಿ ಇಲ್ಲೇ ಒಂದು ಶಕ್ತಿ ಸಮತೋಲನ ಮಾಡ್ಕೋಬೇಕಾಗ್ಯದ. ಅಲ್ಲೇ ಶಕ್ತಿ ಸಮತೋಲನ ಮಾಡಬೇಕಾಗಿದೆ HDK ವಿರುದ್ಧವಾಗಿ. ಅದಕ್ಕೆ ಅಲ್ಲೇ ಯೋಗೇಶ್ವರ್ ಅವ್ರನ್ನ ಎತ್ತು ಕಟ್ಟೆ ಅವ್ರನ್ನ ಮಿನಿಸ್ಟರ್ ಮಾಡೋ ಸಾಧ್ಯತೆಗಳಿದ್ದಾವೆ. ಬೆಳಗಾವಿಯಲ್ಲಿ ಇಲ್ಲೇ ಜಾರಕಿಹೊಳಿ ಕುಟುಂಬದ ಒಂದು ಪ್ರಭಾವವನ್ನು ತಡೆಯೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು ಚಿಂತನೆ DK ಅವ್ರಿಗೂ ಅದ. ಯಾಕಂದರೆ ಸತೀಶ್ ಅವ್ರನ್ನ ಸುಮ್ಮನೆ ಬಿಟ್ಟರೆ ನಮ್ಮ ಕುರ್ಚಿಗೆ ನಕ್ಕಿ ಬರ್ತಾರೆ, ಮುಖ್ಯಮಂತ್ರಿ ಸ್ಥಾನದ ಕುರ್ಚಿಗೆ ಅನ್ನುವಂಥ ಒಳಗೆ ಬೇಗುದಿ ಮಾತ್ರ ನಿಶ್ಚಿತ ಅದು. ಅದಕ್ಕಾಗಿ ಈ ತಿಕ್ಕಾಟ ಒಂದು ರೀತಿ ಏನಪ್ಪ ಅಂದ್ರೆ ಈ ಹಾವು ಏನಿ ಆಟ ಅಂತೀವಲ್ಲ ನಾವು, ಹಾಗಾದಂಗೆ ಆಗ್ಯದ. ಇವತ್ತು ಈಗಾಗಲೇ ಇದು ಎಚ್ಚರದಂಥ ಸತೀಶ್ ಅವರು ಆಲ್ರೆಡಿ ಒಂದು ಹಿಂದೆ ನೀವು ನೋಡಿರ್ಬೋದು ಅನೇಕ ವಿಷಯಗಳಲ್ಲಿ ಅವ್ರು ಹೆಂಗೆ ಕಾಲ್ತುರಾಗ್ತಾಯಿದ್ರು ಲಕ್ಷ್ಮಣ ಸವದಿ ಅವರಿಗೆ ಅಂತೇಳಿ. ಮೊನ್ನೆ ಎಲೆಕ್ಷನ್ದಲ್ಲೇ ಲಕ್ಷ್ಮಣ ಸವದಿ ಅವರಲ್ಲಿ ಹೋಗಲಿಲ್ಲೋ ಮಾಡಲಿಲ್ಲೋ ಅವರ ಮಗಳ ಒಂದು ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಆ ಸಂದರ್ಭದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. ಅದಕ್ಕೆ ಪೂರ್ವದಲ್ಲೇ ಕಾರ್ಯಾಧ್ಯಕ್ಷ ಮಾಡೋ ಪ್ರಸಂಗ ಬಂದಾಗ ಆ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿಯವ್ರ ಹೆಸರು ಕೇಳಿ ಬಂದಿತ್ತು. ಅಲ್ಲೂ ವಿರೋಧ ಮಾಡಿದ್ರಂತ ಏನೋ ಬಂತು. ಈಗ ಸ್ಪಷ್ಟವಾಗಿ ಮಿನಿಸ್ಟರ್ ಮಾಡುವಂಥ ಪ್ರಸಂಗ ಬಂದದ. ಇವತ್ತು ಮಾಡೋ ಸಾಧ್ಯತೆಗಳು ಎಲ್ಲ ಇದ್ದಾವೆ, ದಟ್ಟದ. ಈ ಒಂದು ಹೊಸ ರೀಶಫಲ್ ಮಾಡ್ತಾಯಿದ್ದಾರೆ ಕ್ಯಾಬಿನೆಟ್ನಲ್ಲೇ. ಲಕ್ಷ್ಮಣ ಸವದಿಯವರಿಗೆ ಒಂದು ಸೀಟ್ ಕೊಡುವಂಥದ್ದು, ಒಬ್ಬ ಮಿನಿಸ್ಟರ್ ಮಾಡಬೇಕು ಅಂತೇಳಿ. ಒಂದು ವೇಳೆ ಅದು ಯಶಸ್ವಿ ಆಯ್ತಪ್ಪ ಅಂತಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ರೀತಿ ಅಧಿಕಾರದ ಸಮರ ಸ್ಟಾರ್ಟ್ ಆಗ್ತದೆ ಅನ್ನೋದರಲ್ಲೇ ಎರಡು ಮಾತಿಲ್ಲ. ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಪೂರ್ತಿಯಾದ ಕಬ್ಜವನ್ನು ಈ ಸಹೋದರರು ಸಹೋದರರು ತೋರಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ನಮ್ಮ DCC ಬ್ಯಾಂಕ್ ಇಲೆಕ್ಷನ್ದಲ್ಲಂತೂ ತಾವು ಎಷ್ಟು ಪ್ರಭಾವಿ ಅನ್ನೋದನ್ನು ಸರಳವಾಗಿ ಎತ್ತಿ ತೋರಿಸಿದ್ದಾರೆ. ಇದು ಯಾರಿಗಾದರೂ ನುಂಗಲಾರದ ಬಿಸಿತುಪ್ಪ. ಅದರಲ್ಲೂ ಈ ಬೆಳಗಾವಿ ಜಿಲ್ಲೆಯಲ್ಲಿ ಲಿಂಗಾಯತ್ ಡಾಮಿನೆನ್ಸಿ ಜೊತೆಗೆ BJP ಡಾಮಿನೆನ್ಸಿ. BJP ಡಾಮಿನೆನ್ಸಿ ಇದ್ದು, ಲಿಂಗಾಯತ್ ಡಾಮಿನೆನ್ಸಿ ಇದ್ದು, ಈ ಮೂರು ಜನ ಸಹೋದರರು ಅಹಿಂದ ಸಹೋದರರು ತಮ್ಮ ರಾಜಕೀಯ ಒಂದು ದಾಳವನ್ನು ಉರುಳಿಸಿದ್ದಾರೆ, ಗೆದ್ದಿದ್ದಾರೆ. ಚಿಕ್ಕೋಡಿನ ಗೆಲ್ಲು ಸಾಮಾನ್ಯ ವಿಷಯ ಅಲ್ಲ, ಆದರೂ ಗೆದ್ದು ತೋರಿಸಿದ್ದಾರೆ. ಅದೇ ಕಾಲಕ್ಕೆ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಇವತ್ತು ಉಸ್ತುವಾರಿ ಆಗುವುದು ಸಣ್ಣ ವಿಷಯ ಅಲ್ಲ, ಆದರೂ ಮಾಡಿ ತೋರಿಸಿದ್ದಾರೆ. ಈಗ ಅವ್ರು ಇರುತ್ತಿರೋಂಥ ಒಂದು ಅಡೆತಡೆ ಏನಪ್ಪ ಅಂದರೆ DKC. ಇಲ್ಲಾಂದರೆ ನಮ್ಮ ಸಿದ್ದರಾಮಯ್ಯ ನಂತರ ಯಾರು ಅಂದರೆ ಸರಳವಾಗಿ ಎಲ್ಲರೂ ಸತೀಶ್ ಅವರು ಅಂತ ಹೇಳ್ಬಿಡ್ತಿದ್ರು. ಅದು ಒಂದು ಅಡೆತಡೆ ಆಗಿದೆ DKC ಅವರಿಂದಾಗೆ. ಅದೇ ಕಾಲಕ್ಕೆ DKC ಅವರಿಗೂ ಸತೀಶ್ ಅವರು ಅಡೆತಡೆನ. ಅದಕ್ಕೆ ಅವರು ಬೆಳವಣಿಗೆಯನ್ನು ಆದಷ್ಟು ಕರ್ಬ್ ಮಾಡಬೇಕು, ಕಂಟ್ರೋಲ್ ತರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಲಕ್ಷ್ಮಣ ಸವದಿ ಅವರಿಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಇವೆಲ್ಲ ಅಲ್ಲಿ ವಾತಾವರಣ ನೋಡಿದಾಗ. ಮತ್ತು ಅದಕ್ಕೆ ನಮ್ಮ ಲಕ್ಷ್ಮಣ ಸವದಿಯವರು ಸಮರ್ಥರದಾರ ಅಂತ ಭಾಳಷ್ಟು ಜನರು ಅವರ ಹಿಂಬಾಲಕರ ಅಭಿಪ್ರಾಯ. ಯಾಕಂದರೆ ಅವ್ರನ್ನ ಭಾಳ ವರ್ಷ ನೋಡಿದಂಥವರು, ಅವರ ಧಾಟಿ, ಅವರ ವ್ಯವಹಾರ, ಜನ ಜೊತೆ ಅವ್ರು ಬೆರೆಯೋದು, ಅದರಲ್ಲೂ ಮುಖ್ಯವಾಗಿ ಮಂಡಳಂಥ ಚುನಾವಣೆಯಲ್ಲೇ ತಮಗೆ ಬೇಕಾದ ಜನರ ಆಯ್ಕೆ ಮಾಡ್ಕೊಂಡು ಬಂದಿದ್ದು,
ಇಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರ್ಚಿ ಬಂದರು, ಅಲ್ಲಿ ಸ್ವತಃ ಖಾಗೆ ಅವರು ಬಂದರು, ಅಲ್ಲಿ ಶ್ರೀಮಂತ್ ಪಾಟೀಲನ್ನು ಸೋಲಿಸಿದರು, ಸ್ವತಃ ತಾವು ಇನ್ನೊಬ್ಬ ವ್ಯಕ್ತಿಯನ್ನು ಇವರ ಅತ್ಯಂತ ಆತ್ಮೀಯರನ್ನು ಅವ್ರನ್ನೂ ಸೋಲಿಸಿದರು. ಹೀಗೆ ತಮ್ಮ ಹಿಡಿತವನ್ನು ಈ ನಮ್ಮ ಲಕ್ಷ್ಮಣ್ ಸವದಿ ಅವರು ಹೇಳ್ತಾ ಸಾಧಿಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಅಥಣಿ ಸುತ್ತಮುತ್ತ ಆಗಿರ್ಬೋದು, ಬೆಳಗಾವಿ ಅನೇಕ ಕ್ಷೇತ್ರಗಳಲ್ಲೇ, ಬಾಗಲಕೋಟೆಯಲ್ಲೂ ಸಹಿತ, ಜಮಖಂಡಿಯಲ್ಲೂ ಸಹಿತ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ. ಹೀಗಾಗಿ ಒಂದು ಪ್ರಬಲವಾದ ವ್ಯಕ್ತಿ ಇಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ವಿರೋಧವಾಗಿ ಬೆಳೆದು ಅವ್ರಿಗೆ ಸಹಜವಾಗಿ ಆತಂಕದ ವಿಷಯ ಏನು. ಯಾಕಂದ್ರೆ ಈಗೇನಿಲ್ಲ, ಅತ್ಯಂತ ಸಮೀಪ ಬಂದಿದ್ದಾರೆ. ಸತೀಶ್ ಅವರಾಗಿರ್ಬೋದು, ಡಿ ಕೆ ಶಿ ಅವರಿಂದ ಅಲ್ಲೇ ಬೆಳೆದಿದ್ದಾರೆ. ಜೊತೆಗೆ ಮಾಜಿ ಇದು ಚೀಫ್ ಮಿನಿಸ್ಟರ್ ಇದ್ದರು, ಸೆಂಟ್ರಲ್ ಮಿನಿಸ್ಟರ್ ಅಂತ ಒಂದು ನಮ್ಮ ಎಂ ಕೃಷ್ಣರಿಂದ ಆಗಿರ್ಬೋದು, ಇನ್ನುಳಿದವರಿಂದ ಆಗಿರ್ಬೋದು, ಆ ಭಾಗದಲ್ಲಿ ಒಂದಿಷ್ಟು. ಅದ್ರ ಜೊತೆಗೆ ದೇವೇಗೌಡರ ಜೊತೆ ಸದಾ ತಿಕ್ಕಾಡೋದ್ರಿಂದಾಗಿ ಒಂದು ನಾಯಕತ್ವ ಸಹಿತ ಬಂದುಬಿಟ್ಟದ ಅವ್ರಿಗೆ, ಆ ಫ್ಯಾಮಿಲಿ ಜೊತೆ ಹೋರಾಟ ಮಾಡಿದ್ರಿಂದಾಗಿ. ಹೀಗಾಗಿ ಡಿ ಕೆ ಶಿವಕುಮಾರ್ ಒಬ್ಬರು ಕರ್ನಾಟಕದ ಕಾಂಗ್ರೆಸ್ನಲ್ಲೇ ಒಬ್ಬ ಪ್ರಬಲ ವ್ಯಕ್ತಿ. ಅವ್ರಿಗೆ ಇವತ್ತು ಉತ್ತರ ಕರ್ನಾಟಕದಿಂದ ಈಗ ಒಂದು ಸ್ವಲ್ಪ ನಮ್ಮ ಸತೀಶ್ ಅವರಿಂದ ಒಂದು ಸ್ವಲ್ಪ ಪೆಟ್ಟು ಬೆಳಗ್ಗೆ ಹತ್ತದ ಅಂತೇಳಿ. ಅದಕ್ಕೆ ಇವರ ಬೆಳವಣಿಗೆಯನ್ನು, ಇವರ ಒಂದು ಏಳಿಗೆಯನ್ನು ಏನಾದರೂ ಮಾಡಿ ತಡಿಬೇಕು. ಯಾಕಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇವರು ಕಾಂಪಿಟೇಟರ್ ಇದ್ದಾರೆ ಅಂತೇಳಿ ಇವತ್ತು ಇವರಿಗೆ ಈ ನಮ್ಮ ಲಕ್ಷ್ಮಣ್ ಸವದಿಯವರಿಗೆ ಮಿನಿಸ್ಟರ್ಶಿಪ್ ಸಿಗುವಂಥ ಸಾಧ್ಯತೆ ಇದ್ದಾವೆ. ಒಂದೇಳಿ ಸಿಕ್ಕರೆ ಏನಾಗ್ಬೋದು ಅಂದಾಗ ಸರ್ ಅನಿಸ್ತದೆ, ಸಿಕ್ಕರೆ ಒಂದು ಕಾಂಪಿಟೇಷನ್, ಹೆಲ್ದಿ ಕಾಂಪಿಟೇಷನ್ ಆಗ್ಬೋದು ಅಂತ. ಅವರು ಸಿವಿಲೈಜ್ಡ್ ಒಬ್ಬ ವ್ಯಕ್ತಿ ಇದ್ದಾರೆ, ಇವರು ಸಿವಿಲೈಜ್ಡ್ ಆಗಿ ಪರಿವರ್ತನೆ ಆಗಿದ್ದಾರೆ. ಹೀಗಾಗಿ ಒಂದು ಇಲ್ಲಿ ಪ್ರಜಾಪ್ರಭುತ್ವಕ್ಕೆ ಒಂದು ಉಸಿರು ಸಿಗ್ಬೋದು ಅಂತ. ಇಲ್ಲಾಂದ್ರೆ ಇದು ಒಂದು ರೀತಿ ನಮ್ಮ ಅಶೋಕ್ ಪೂಜಾರಿ ಅವರು ಹೇಳುವಂಗೆ ಇದು ಸರ್ವಾಧಿಕಾರತ್ವದಲ್ಲಿ ಇಲ್ಲಿ ಪ್ರಜಾಪ್ರಭುತ್ವ ಹೆಚ್ಚಿಗೆ ಹೋದಂಗೆ ಆಗಬಾರ್ದು ಅನ್ನೋಂಥ ಮಾತು. ಯಾಕಂದರೆ ಇಲ್ಲಿ ಒಮ್ಮತದಿಂದ ಒಬ್ಬ ವ್ಯಕ್ತಿನ ಆರಿಸಿ ಕೊಡೋದಪ್ಪ ಅಂತಂದ್ರೆ, ಇಬ್ಬರು ಒಪ್ಕೊಂಡು ಒಬ್ಬರನ್ನ ತರೋದಂದ್ರೆ ಅದು ಪ್ರಜಾಪ್ರಭುತ್ವದ ಹತ್ಯೆ ಆದಂಗೆ ಅದು ಪ್ರಜಾಪ್ರಭುತ್ವ ಇಲೆಕ್ಷನ್ ನೋಡೋದು ಆಗಲೇಬೇಕು. ಅದು ಇರಲಿ, ಅವ್ರ ಪ್ರೀತಿ ಇರ್ಬೋದು, ಮತ್ತೇನಿರ್ಬೋದು, ಆದರೆ ಪ್ರಜಾಪ್ರಭುತ್ವ ಜೀವನ ತುಳಿಬೇಕಲ್ಲ. ಇವತ್ತು ಭಾಳಷ್ಟು ಕಡೆ ನೋಡ್ತಾ ಇದ್ವಿ ನಾವು. ಈಗಾಗಲೇ ಗ್ರಾಮ ಪಂಚಾಯತಿಗಳಲ್ಲಿ ಆಗಿರ್ಬೋದು, ಅಥವಾ ಅದೇ ಕಾಲಕ್ಕೆ ನಮ್ಮ ಮುನ್ಸಿಪಾಲ್ಟಿಗಳಲ್ಲಿ ಆಗಿರ್ಬೋದು, ಅದರ ನಂತರ ನಗರಸಭೆಗಳಲ್ಲಿ ಆಗಿರ್ಬೋದು, ಪಟ್ಟಣ ಪಂಚಾಯತಿಗಳಲ್ಲಿ ಆಗಿರ್ಬೋದು, ಕಾಂಪ್ರಮೈಸ್ ಮಾಡ್ಕೋತ ಹೋಗುವಂಥದ್ದು ಬರ್ಲಿಕ್ಕಂಥದ್ದು. ಇದು ನಾಳೆ ಈಗ ಅದು ಮೊನ್ನೆ MP ಇಲೆಕ್ಷನ್ದಾಗ ಕಂಡು ಬಂತು ನಮಗೆ, ಇಂದೋರ್ ಮತ್ತು ಈ ಅದೇ ಕಾಲಕ್ಕೆ ಸೂರತ್ನಲ್ಲೇ ಅಲ್ಲಿ ಒಬ್ಬ MP ಅನ್ಅಪೋಸ್ಡ್ ಆಯ್ಕೆಯಾಗಿ ಹೋಗ್ಬಿಟ್ರು. ಇದು ಪ್ರಜಾಪ್ರಭುತ್ವ ಒಳ್ಳೆಯದಲ್ಲ. ಯಾಕೆಂದರೆ ಇಂಥ ನೇಚರಿಂದಾಗಿ ಸಹಜವಾಗಿ ಒಂದು ಡಿಕ್ಟೇಟರ್ಶಿಪ್ ಅಂತೀವಿ ಅದು ಬೆಳೀತದೆ. ಆ ಎಲ್ಲ ನೆಲೆಯಲ್ಲಿ ಬೆಳಗಾವಿಯಲ್ಲಿ ಒಂದು ಡಿಕ್ಟೇಟರ್ ಆಗೋದು ಬೇಕಾಗಿಲ್ಲ. ಅಶೋಕ್ ಪೂಜಾರಿ ಅವ್ರು ಹೇಳೋಂಗೆ ಮೇಲಿಂದ ಇಲ್ಲ, ನಾನು ಸರ್ವಾಧಿಕಾರದ ವಿರೋಧವಾಗಿ ಹೋರಾಟ ಮಾಡ್ತೀನಿ ಅವ್ರು ಹೇಳ್ತಾರೆ. ಆದರೆ ಒಬ್ರಿಗೆ ಒಂದು ಶಕ್ತಿ ಸಾಲೋದಿಲ್ಲ, ಕೆಲವೊಂದು ಶಕ್ತಿ ಬೆಳೆಯೋ ಮುಂದೆ. ಇವತ್ತು ನೋಡ್ರಿ, ನಮ್ಮ ಮೋದಿ ಅವರನ್ನು ಮೊನ್ನೆ ಇಲೆಕ್ಷನ್ದಲ್ಲಿ ಸೋಲಿಸ್ಬೋದು ಭಾಳ ಜನ ತಿಳ್ಕೊಂಡಿದ್ರು. ನಮ್ಮ ಪಾದಯಾತ್ರೆ, ರಾಹುಲ್ ಗಾಂಧಿ ಅವ್ರದ್ದು ಬಸ್ ಯಾತ್ರೆ, ಜನರ ಸಂಪರ್ಕ ಎಲ್ಲ ನೋಡಿದಾಗ ಈ ಸಲ ಕಾಂಗ್ರೆಸ್ಸಿಗೆ ಒಂದು ಹೊಸ ಏನೋ ಇರ್ಬೋದಪ್ಪ ಅಂತಂದಾಗ, ಜೊತೆಗೆ ಇಂಡಿಯಾ ಗಠಬಂಧನಲ್ಲಿ ಎಲ್ಲ ಕೂಡಿದಾಗ ಏನೋ ಆಗ್ತದಪ್ಪ ಅಂತಂದಾಗ ಸ್ವಲ್ಪ ಶಕ್ತಿ ಕಡಿಮೆ ಆಯ್ತು ಮೋದಿ ಅವ್ರದ್ದು. ಆದರೆ ಮೋದಿ ಅವ್ರು ಹೇಳ್ತಾ ಇಡೀ ದೇಶದಿಂದ ದೂರ ಆಗಲಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾದ ವಿಷಯ ಆಗೋದು. ಈ ದಿನ ಏನಾಗ್ತದೆ ನೋಡೋಣ, ಭವಿಷ್ಯದಲ್ಲಿ ಏನಾದರೂ ಗೊತ್ತಿಲ್ಲ. ಆ ಎಲ್ಲ ನೆಲೆಯಲ್ಲಿ ಇವತ್ತು ಲಕ್ಷ್ಮಣ್ ಸವದಿ ಅವರಿಗೆ ಮೋಸ್ಟ್ಲಿ ಮಿನಿಸ್ಟರ್ಶಿಪ್ ಸಿಗುವಂಥ ಸಾಧ್ಯತೆ ಇದ್ದಾವೆ. ಇದು ಒಂದು ಕಡೆ ಆದ್ರೆ, ಬೆಳಗಾವಿ ಜಿಲ್ಲೆಯಲ್ಲಿ ಸಮತೋಲನ ಕೈಗೊಂಡಾಗಾದ್ರೆ, ಅಲ್ಲೇ ಹಳೆ ಮೈಸೂರು ಭಾಗದಲ್ಲೇ ಇವತ್ತು ದೇವೇಗೌಡರ ಪ್ರಭಾವ ಜೋರ್ದಾರದ. ಅವ್ರಿಗೊಬ್ಬ ಕೌಂಟ್ರ್ ಕೊಡುತ್ತಿರುವಂಥ ಈಗ ಡಿ ಕೆ ಶಿ ಅವರು ಒಬ್ಬರು ಇದ್ದಾರೆ, ಅವ್ರ ಜೊತೆಗಾರ ಇನ್ನೊಬ್ರು ಬೇಕಾಗಿದ್ದಾರೆ ಅವ್ರಿಗೆ, ಅವರು ಯೋಗೇಶ್ವರ ಆಗ್ಬೋದು ಅಂತೇಳಿ ಒಂದು ತರ್ಕ. ಯಾಕಂದ್ರೆ ಮನೆ ಚನ್ನಪಟ್ಟಣದಲ್ಲಿ ಚೆನ್ನಾಗಿ ಜನ ಅವ್ರನ್ನ ಮೆಚ್ಚಿ ಓಟಾಗಿ ಆರಿಸಿ ಕಳಿಸಿದ್ದಾರೆ ಪ್ರಬಲವಾಗಿ. ಹೀಗಾಗಿ ಅವ್ರಿಗೂ ಈ ಸಲ ಈ ಕ್ಯಾಬಿನೆಟ್ದಲ್ಲೇ ಮಿನಿಸ್ಟರ್ಶಿಪ್ ಸಿಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇನ್ನು ಅಧ್ಯಕ್ಷ ಸ್ಥಾನ ಇದ್ದವರು ಡಿ ಕೆ ಶಿ ಅವರು ಉಳಿಸ್ಕೊಂಡು ಹೋಗ್ತಾರೋ, ಅದು ಸತೀಶ್ ಅವ್ರಿಗೆ ಒಪ್ಪಿಸ್ತಾರೋ, ಅಥವಾ ಸತೀಶ್ ಅವರು ತಮ್ಮ ಒಂದು PW ಬಿಟ್ಟು ಮತ್ತೊಂದು ಹೊಸ ದೌಡದಂಥ ಒಂದು ಏನಾದರೂ ಪಡ್ಕೊಳ್ತಾರೆ, ಅಥವಾ ನಮ್ಮ ಪರಮೇಶ್ವರ್ ಅವರು ಒಂದು ಗೃಹ ಮಿನಿಸ್ಟರ್ ಇದ್ದಾರೆ, ಅವರೇನು ಅಧ್ಯಕ್ಷರಾಗ್ತಾರೆ, ಇವೆಲ್ಲ ಇನ್ನೂ ಚರ್ಚೆ ವಿಷಯ. ಬಟ್ ಮಿನಿಸ್ಟರ್ಶಿಪ್ ಬಂದಾಗ ಇವತ್ತು ನೋಡುವಂಥದ್ದು ಅಗದಿ ಪ್ರಬಲ ಹೆಸರು ಫಸ್ಟ್ ಬಂದು ಕೇಳೋದಪ್ಪ ಅಂದ್ರೆ ಮೊದಲೇದು ಯೋಗೇಶ್ವರ್ ಅವ್ರದ್ದು. ಯಾಕಂದ್ರೆ ಅವ್ರು ಕರ್ಕೊಂಡಿದ್ದಾರೆ ಈ ಒಂದು ಕಾಂಗ್ರೆಸ್ಸಿಗೆ ಹೇಗಾದರೂ ಗತಾಯ ಮಾಡಿ ಈ ದೇವೇಗೌಡರ ಕುಟುಂಬದ ಕುಡಿಯನ್ನು ಸೋಲಿಸಲೇಬೇಕಂತೇಳಿ. ಅದರರ್ಥ ದೇವೇಗೌಡರನ್ನ ಸೋಲಿಸಬೇಕು, ದೇವೇಗೌಡರ ಗರ್ವಭಂಗ ಮಾಡಬೇಕು ಅಂತ. ಈಗ ಆಲ್ರೆಡಿ ಒಂದು ಗರ್ವಭಂಗದ ಒಂದು ಸಮಾವೇಶ ಹಾಸನದಲ್ಲಿ ಆಗೋದಿಲ್ಲ, ಮತ್ತು ಬೇರೆ ಅದು ಮುಂದಿನ ಇದರಲ್ಲಿ ಚರ್ಚೆ ಮಾಡೋಣ. ಬಟ್ ಇವತ್ತೇನಪ್ಪ ಅಂದರೆ ಆ ಒಂದು ದಿಶೆಯಲ್ಲೇ ಯೋಗೇಶ್ವರ್ ಅವ್ರನ್ನ ಅಲ್ಲೇ ಮಿನಿಸ್ಟರ್ ಮಾಡಿಬಿಟ್ರೆ ಅದು ಯಾರು ಅಪೋಸಪ್ಪ ಅಂತಂದರೆ ಸಹಜವಾಗಿ ಎಚ್ಚರಿಕೆ ಮತ್ತು ಅವ್ರ ಕುಟುಂಬದ ವಿರುದ್ಧಪ್ಪ ಅಂದಂಗೆ ಆಗ್ತದೆ. ಅಲ್ಲೇ ಅವ್ರ ಡೊಮಿನೆನ್ಸಿ ಕಂಟ್ರೋಲ್ ಮಾಡೋ ಸಲುವಾಗಿ ದೇವೇಗೌಡರದು, ಇಲ್ಲೇ ನಮ್ಮ ಜಾರಕಿಹೊಳಿ ಕುಟುಂಬದ ಒಂದು ಹಿಡಿತವನ್ನು
ಒಂದು ತಹಬಂದಿದ್ದರ ಸಲುವಾಗಿ ಡಿ ಕೆ ಶಿ ಅವರು ಮೋಸ್ಟ್ ಪ್ರೊಬಲಿ ಅದಕ್ಕೆ ವಿರೋಧನೂ ನಮ್ಮ ಸಿದ್ದರಾಮಯ್ಯ ಮಾಡಲಿಕ್ಕಿಲ್ಲ ಅನ್ನಿಸ್ತದ. ಯಾಕಂದ್ರೆ ಅವರು ಈ ಕತ್ತಿ ಮೇಲೆ ಅನ್ನೋದಂಗೆ ಆಗಿದೆ. ಒಂದು ಡಿ ಕೆ ಶಿ ಅವರು ಎಂದು ಕೂಡ ಸತೀಶ್ ಅವರು ಯಾರನ್ನ ಬಿಡಲಿಕ್ಕೆ ಆಗ್ತಾಯಿಲ್ಲ. ಒಂದು ಅಹಿಂದ ಸಂಘಟನೆಗೆ ಮೂಲಾದವರು, ಇನ್ನೊಂದು ಇವತ್ತು ತಾನು ಮುಖ್ಯಮಂತ್ರಿ ಆಗೋದು ಹಠ ಬಿಟ್ಟು ಅವ್ರ ಜೊತೆ ಕೂಡಿದವರು. ಇವೆರಡೂ ನಡಕ ಅವ್ರಿಗೆ ಯಾರಿಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅದೇನೋ ಆಗಲಿ, ಈ ಸಲ ಮಾತ್ರ ಲಕ್ಷ್ಮಣ ಸವದಿ ಅವರಿಗೆ 99.9 ಚೀಫ್ ಮಿನಿಸ್ಟರ್ ಇದ್ದಂಥವ್ರು ಅಥವಾ ನಮ್ಮ ಉಪಮುಖ್ಯಮಂತ್ರಿ ಇದ್ದಂಥವ್ರು ಮಿನಿಸ್ಟರ್ ಮಾಡೋದು ನಕ್ಕಿ ಅದ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡದಲ್ಲೂ ಸಹಿತ ಇವ್ರ ಮೇಲೆ ಪ್ರೀತಿ ಒಲವಾದ ಒಂದು ಪಾರ್ಟಿ ಬಿಟ್ಟು ಬಂದಿದ್ದಾರೆ ಬಿ ಜೆ ಪಿಯಿಂದ ಆಗ್ಬೋದು ಅಂತ. ಅದಕ್ಕೆ ಇದಕ್ಕೆ ಯಾವ ಕೌಂಟ್ರ್ ಕೊಡ್ತಾರೆ ಇವತ್ತು ನಮ್ಮ ಸತೀಶ್ ಅವರನ್ನು ಸಹಿತ ಅಷ್ಟೇ ಕೂತೂಹಲಪೂರ್ಣದ. ಯಾಕಂದ್ರೆ ಜಿಲ್ಲೆಯಲ್ಲಿ ಇನ್ನೊಂದು ತಮ್ಮ ಸಮಾನವಾದಂಥ ಒಂದು ಅಧಿಕಾರ ಬೆಳೆಯೋದು ಯಾರೂ ಬಯಸುವುದಿಲ್ಲ. ಒಂದು ದೊಡ್ಡ ಬೆಳೆದಂಥ ಆಲದ ಗಿಡ ಅದ್ರ ಕೆಳಗೆ ಇನ್ನೊಂದು ಆಲದ ಮರ ಬೆಳೀಲಿ, ಆ ಆಲದ ಮರ ದೊಡ್ಡದಾಗಲಿ ಅಂತ ಯಾರೂ ಬಯಸುವುದಿಲ್ಲ. ಆ ನೆಲೆಯಲ್ಲೇ ಸತೀಶ್ ಅವರು ಇದಕ್ಕೆ ಕೌಂಟ್ರ್ ಕೊಡ್ತಾರೆ. ಅಲ್ಲೇ ಎಚ್ಚರಿಕೆ ಅಂತ ಏನು ಕೌಂಟ್ರ್ ಕೊಡೋ ಪ್ರಶ್ನೆ ಇಲ್ಲ. ಅವರು ಈಗಾಗಲೇ ಸುಣ್ಣಾಗಿದ್ದಾರೆ. ಹೀಗಾಗಿ ಅಲ್ಲೇ ಯೋಗೇಶ್ವರ್ಗಿಂತ ಏನು ಬಿಟ್ಟರೆ ಕಾಂಗ್ರೆಸ್ಸಿಗರು ಬಿಡಬೇಕು, ಇಲ್ಲದ ಯಾವ ಅಡೆತಡೆ ಇಲ್ಲ. ಡಿ ಕೆ ಶಿ ಮೊದಲು ಅದ. ಯಾಕಂದ್ರೆ ಡಿ ಕೆ ಶಿ ಚೀಫ್ ಮಿನಿಸ್ಟರ್ ಆಗಿರೋದು ಬಯಸುವವರಲ್ಲೇ ಅವರೂ ಒಬ್ಬರು ಯೋಗೇಶ್ವರ್ ಅವರು. ಹೀಗಾಗಿ ಅವ್ರು ಮಿನಿಸ್ಟರ್ ಆಗೋ ಗ್ಯಾರಂಟಿ. ಇಲ್ಲಿಯೂ ಡಿ ಕೆ ಶಿ ಮತ್ತು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಜೊತೆಗೆ ಹೆಚ್ಚು ಗುರುತಿಸಿಕೊಳ್ಳುವಂಥ ನಮ್ಮ ಲಕ್ಷ್ಮಣ ಸವದಿಯವರಿಗೂ ಮಿನಿಸ್ಟರ್ಶಿಪ್ ಆಗೋ ಎಲ್ಲ ಅವಕಾಶಗಳಿದ್ದಾವೆ. ಇದು ಒಂದು ರೀತಿ ಕುತೂಹಲ ಮೂಡಿಸುವಂಥ ವಿಷಯ. ಇದಕ್ಕೆ ನೀವೇನಂತೀರಿ? ನಮ್ಮ ಲಕ್ಷ್ಮಣ ಸವದಿಯವರು ಮಿನಿಸ್ಟರ್ ಆಗ್ಬೋದಾ? ಯಾವ ಮಿನಿಸ್ಟರ್ ಆಗ್ಬೋದಾ? ಆದ್ರೆ ನೋಡೋಣ ಮುಂದಿನ ಏನಾಗ್ತದೆ. ಮಿನಿಸ್ಟರ್ ಆಗ್ತಾರೋ ಎಲ್ಲ ಮಿನಿಸ್ಟರ್ ಸಿಗದಂಗೆ ಈ ಒಂದು ವ್ಯವಸ್ಥೆ ಅವ್ರು ನೋಡ್ಕೊಳ್ತಾರೋ ಎಲ್ಲರೂ ಇಲ್ಲಿ ನಮ್ಮ ಮುಂದೆ ನಡೆಯುವಂಥ ವಿಷಯ ಆಗಿದೆ. ಆದರೂ ಒಟ್ಟು ಕ್ಯಾಬಿನೆಟ್ ಮಾತ್ರ ರೀಶಫಲ್ ಆಗೋದು, ಅದರಲ್ಲಿ ಮುಖ್ಯ ಹೆಸರು ಕೇಳಿ ಬರ್ತಾ ಇರೋದು ಮೊದಲನೇದು ಯೋಗೇಶ್ವರ್ ಅವರು, ಎರಡನೇದು ನಮ್ಮ ಲಕ್ಷ್ಮಣ ಸವದಿ ಅವರು. ಯಾರಾಗ್ಬೋದು, ಇಬ್ಬರು ಆಗ್ಬೋದಾ ಅಥವಾ ಇಲ್ವಾ ನೋಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಕಾಮೆಂಟ್ ಮಾಡೋ ಜೊತೆಗೆ ನೀವು ಇದಂಥವ್ರು ಇದನ್ನು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ, H16 ನ್ಯೂಸ್ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.